ಬದುಕು ಜಟಕಾ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನ ಇವತ್ತಿನ ಬದುಕು ಜಟಕಾ ಬಂಡಿಗೆ ನಾನು ಸ್ವಾಗತ ಮಾಡ್ತಾ, ಜಿ ಕನ್ನಡದಲ್ಲಿ ಧರ್ಮ ದರ್ಪಣ ಈ ಕಾರ್ಯಕ್ರಮವನ್ನ ನಡೆಸಿಕೊಡಲಿರುವಂತಹ ಶ್ರೀ ಆನಂದ್ ಅವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯಿಸಲಿದ್ದೀನಿ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಬದುಕು ಜಟಕಾ ಬಂಡಿಗೆ ಸ್ವಾಗತ. ತುಂಬ ಸಂತೋಷ. ಒಳ್ಳೆ ಕಾರ್ಯಕ್ರಮ. 10 ಜನಕ್ಕೂ ಒಳ್ಳೆ ದಾರಿದೀಪವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ನೋವು ಕಷ್ಟಗಳಿಂದ ಇರತಕ್ಕಂಥವ್ರಿಗೆ ನಿಮ್ಮ ವೇದಿಕೆಯಲ್ಲಿ ಸಾಕಷ್ಟು ಸೂಕ್ತ ಪರಿಹಾರಗಳು ಸಿಗ್ತಾ ಇದೆ. ಅದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಚಾರ. ಧನ್ಯವಾದಗಳು. ತಾವು ಒಳ್ಳೆ ಮಾತುಗಳನ್ನ ಆಡಿದ್ದೀರಿ. ಬದುಕು ಜಟಕಾ ಬಂಡಿ ಬಗ್ಗೆ ಧರ್ಮ ದರ್ಪಣ ಈ ಕಾರ್ಯಕ್ರಮವನ್ನು ನಡೆಸ್ಕೊಡಲಿದ್ದೀರಿ ನೀವು ಜಿ ಕನ್ನಡದಲ್ಲಿ ಇನ್ನು ಮುಂದೆ. ಯಾತಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ನಿಮ್ಗೆ ಅನ್ನಿಸ್ತು? ನಿಮ್ಮ ಹಿನ್ನೆಲೆ, ನಿಮ್ಮ ಇಲ್ಲಿಯವರೆಗಿನ ಪಯಣ, ಇದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊ. ಈ ಕಾರ್ಯಕ್ರಮ ನಾನು ಮಾಡಬೇಕು ಅನ್ನೋದು ಉದ್ದೇಶ, ಜನಸಾಮಾನ್ಯರಲ್ಲಿ ಇವತ್ತಿನ ದಿವಸ ಏನೇನು ಕಷ್ಟಗಳನ್ನು ನೋಡ್ತಾ ಇದ್ದಾರೆ, ಅವರ ಕಷ್ಟಗಳನ್ನು ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಿಂಚಿತ್ತು ನಮ್ಮ ಜ್ಞಾನದಿಂದ ಅವರನ್ನು ದಾರಿದೀಪ ಮಾಡಿಕೊಂಡು ಅವರಿಗೆ ಸರಿಯಾದಂತಹ ದಾರಿ ತರಲಿಕ್ಕೆ ಅಥವಾ ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡಲಿಕ್ಕೆ ಈ ಕಾರ್ಯಕ್ರಮನ ನಾವು ಆಯೋಜಿಸಿಕೊಂಡಿದ್ದೀವಿ. ನಿಮ್ಮ ಹಿನ್ನೆಲೆ ಏನಾಗಿರುತ್ತೆ? ಮೂಲತಃ ಎಲ್ಲಿಯವರು ನೀವು? ಏನನ್ನ ಕಲ್ತಿದ್ದೀರಿ ನೀವು? ನಾನು ಹುಟ್ಟಿದ್ದು ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟಿಕ್ ಚಿಕ್ಕಬಳ್ಳಾಪುರದಲ್ಲಿಂದ. ನಾನು 14 ವರ್ಷದ ನಂತರ ನಾನು ವೇದಾಭ್ಯಾಸಕ್ಕಾಗಿ ಬಂದಂಥವನು. ವೇದ ಆದ ನಂತರ 14ರಿಂದ 18ರಲ್ಲಿ ವೇದಾಭ್ಯಾಸ ಅಂದ್ರೆ ವೇದ ಪಾಠಶಾಲೆಯಲ್ಲಿ? ಹೌದು, ವೇದ ಪಾಠಶಾಲೆಯಲ್ಲಿ ನಾನು 6 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರದಲ್ಲಿ ಕೋದಂಡರಾಮ ಸ್ವಾಮಿ ಸನ್ನಿಧಿ ಅಂತ ಇದೆ, ಅಲ್ಲಿ ನಾರಾಯಣ ಶಾಸ್ತ್ರಿಗಳು ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪವಾಗಿದ್ದಾರೆ. ಅವ್ರ ಹತ್ರ ನಾನು ವೇದ ಪಾಠ ಕಲ್ತಿದ್ದೆ. ಅದಾದ ನಂತರ ನನ್ನದೇ ಆದಂತಹ ರೀತಿಯಲ್ಲಿ ಒಂದು ವಿಶೇಷವಾಗಿ ಒಂದು ಕೆಲವು ಪಾಂಡಿತ್ಯಗಳನ್ನು ನಾವು ತಗೊಂಡಿದ್ದೇನೆ. ಯಾವ ಥರದ್ದಾಗಿರುತ್ತೆ ಸ್ವಲ್ಪ ವಿವರವಾಗಿ ಹೇಳಿ. ಖಂಡಿತ. ದರ್ಪಣಾಂಜನ ಅಂತಕ್ಕಂಥದ್ದೊಂದು. ದರ್ಪಣಾಂಜನ ಅಂದ್ರೆ, ದರ್ಪಣ ಅಂದ್ರೆ ಕನ್ನಡಿ. ಅದನ್ನ ಮುಂದಿಟ್ಟಾಗ ಕೆಲವು ಸಿದ್ಧಿಗಳಿಂದ, ಕೆಲವು ಅನುಷ್ಠಾನಗಳಿಂದ ಜನಸಾಮಾನ್ಯರ ಕಷ್ಟಗಳನ್ನು ಏನಿರಬಹುದು, ಏನಿಲ್ಲ, ಇದ್ರ ಬಗ್ಗೆ ತಿಳ್ಕೊಂಡು ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಈ ಅಂಜನ ಅಂತ ನೀವು ಹೇಳೋದು ಈ ಕಪ್ಪು? ಇಲ್ಲ, ಅಂಜನ ಅಂದ್ರೆ ಹಲವಾರು ರೀತಿ. ಇದು ಕಪ್ಪು ಬಳಸುವಂತದ್ದಲ್ಲ. ದರ್ಪಣ ಅಂದ್ರೆ ಕನ್ನಡಿ. ಅಂಜನ ಹಾಕಿ ನೋಡೋದು ಅಂದ್ರೆ ಎಲೆ ಮೇಲೆ? ಹೌದು, ಎಲೆ ಮೇಲೆ ಇರ್ತಕ್ಕಂಥದ್ದು ಇದೆ. ಅಂಜನ ಸಾಕಷ್ಟು ವಿಧಾನಗಳಲ್ಲಿದೆ. ಎಲೆ ಮೇಲೆ ನೋಡುವಂತದ್ದಿದೆ, ಮತ್ತೆ ಊರ್ ಕಣ್ಣಲ್ಲಿ ನೋಡುವಂತದ್ದಿದೆ, ಮತ್ತೆ ಬಾಲಾಂಜನ ಅಂತ ಇದೆ, ಚಿಕ್ಕ ಮಕ್ಕಳಿಗೆ ಮಾತ್ರನೇ ಗೊತ್ತಾಗುವಂತಹದ್ದು ಇದೆ. ಈ ತರ ಅಂಜನಗಳಲ್ಲಿ ಸಾಕಷ್ಟು ವಿಧಾನಗಳಿದೆ. ಸೊ ಇದು ದರ್ಪಣಾಂಜನ. ಇದು ದರ್ಪಣಾಂಜನ. ನೀವು ಇದರಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತೀರಿ. ದರ್ಪಣಾಂಜನ. ಆಮೇಲೆ ಚಕ್ಷುರ್ಮತಿ ಅಂತ ನನ್ನ ವಿದ್ಯೆ ಇದೆ. ಚಕ್ಷುರ್ಮತಿ ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಕಣ್ಣು. ಇಂತಹ ಕಣ್ಣಿನ ರೇಖೆಗಳನ್ನ ನೋಡಿ ಭವಿಷ್ಯನ ನಿರ್ಣಯಿಸ್ತಕ್ಕಂಥದ್ದು. ಕಣ್ಣಿನ ರೇಖೆ ಅಂದ್ರೆ ಕಣ್ಣೊಳಗಿನ ಅಥವಾ ಕಣ್ಣಿನ ಈ ಸುತ್ತ ಏನಿದೆ, ಈ ರೇಖೆಗಳು, ಈ ಕಡೆ ಭಾಗ ಇದೆಯಲ್ಲ, ಇದು ಕಡೆ ಭಾಗದಲ್ಲಿ ಮನುಷ್ಯನ ಒಂದು ಪೂರ್ಣವಾಗಿರ್ತಕ್ಕಂತಹ ಒಂದು ಕ್ರಮ, ಅವನಲ್ಲಿರ್ತಕ್ಕಂಥ ಕೆಲವು ರಹಸ್ಯಗಳನ್ನ ಇಲ್ಲಿ ನಾವು ನೋಡಬಹುದು. ಇನ್ನು 3ನೇದು ಪಾದರಸಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಪಾದರಸ ಮರ್ಕ್ಯುರಿ ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ, ನಮ್ಮ ಸೈನ್ಸ್ಗೆ ಬಹಳ ಹತ್ತಿರದಲ್ಲಿರುವಂತಹದ್ದು, ಬೇಕಾಗುವಂತಹದ್ದು. ಅಂತಹ ಪಾದರಸನ ಸಹಿತ ನಾನು ಉಪಯೋಗಿಸಿ ಅದರಲ್ಲೂ ಜ್ಯೋತಿಷ್ಯನ ತಿಳ್ಕೊಳ್ತೇನೆ. ಅದು ಪಾದರಸವನ್ನ ಏನ್ ಮಾಡ್ತೀರಿ? ಪಾದರಸ ಮತ್ತೊಬ್ಬ ವ್ಯಕ್ತಿ, ನನ್ನ ಎದುರುಗ ಬರ್ತಕ್ಕಂಥ ವ್ಯಕ್ತಿ ನನ್ನ ಕೈಯಲ್ಲಿ ಹಾಕಿದಾಗ ಅವ್ರು ಯಾತಕ್ಕಾಗಿ ಬಂದಿದ್ದಾರೆ, ಏನು ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ, ಇವೆಲ್ಲದ್ರ ಬಗ್ಗೆ ನಾವು ತಗೊಂಡು ಹೋಗ್ತೀವಿ, ಅದು ತಿಳ್ಕೊಳ್ತೀವಿ. ವೇದಾಭ್ಯಾಸ ಮಾಡಿದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಧರ್ಮ ಕಾರ್ಯಗಳೆಲ್ಲ ಮಾಡ್ತಾರಲ್ಲ, ಆ ತರದೆಲ್ಲ ಭಾಗವಹಿಸ್ತಾ ಇದ್ರ? ಮದುವೆ ಮುಂಜಿ ಈ ತರದಲ್ಲಿ? ಪ್ರತಿಯೊಂದು ಇವತ್ತಿಗೂ ಭಾಗವಹಿಸ್ತಾ ಇದ್ದೇನೆ. ಇವತ್ತಿಗೂ ಅದೇ ತರಹ ಎಲ್ಲಾ ತರ ಕಾರ್ಯಕ್ರಮಗಳಲ್ಲೂ ಇದ್ದೇನೆ. ಅದಕ್ಕೆ ಪ್ರಸಿದ್ಧಿಯ ಬನಶಂಕರಿ ಕ್ಷೇತ್ರದಲ್ಲಿ ಸಹಿತ ನಾನು ಅರ್ಚಕ ವೃತ್ತಿ ಸಹಿತ ಮಾಡ್ತಾ ಇದ್ದೇನೆ. ಸೊ ತಾಯಿ ಸೇವೆ ಡೈಲಿ ಈಗಲೂ ಬನಶಂಕರಿ ದೇವಸ್ಥಾನದಲ್ಲಿ ಇದ್ದೇನೆ. ಈಗಲೂ ತಾಯಿ ಸೇವೆ ಮಾಡ್ತಾ ಇದ್ದೇನೆ. ಸೊ ಅವಳ ಆಶೀರ್ವಾದದೊಂದಿಗೆ ನಾವು ಅಲ್ಲಿ ಏನು ಅನುಷ್ಠಾನ ಮಾಡ್ತಾ ಇದ್ದೀವೋ, ಎಲ್ಲಿಂದನೋ ಬಂದು ಒಂದ್ಸತಿ ದರ್ಶನ ಮಾತ್ರಕ್ಕೆ ಅವರು ಬೇಕಾದನ್ನೆಲ್ಲ ಸಿದ್ಧಿಸ್ಕೊಳ್ಳುವಂತಹದ್ದು, ಪ್ರತಿನಿತ್ಯ ನಾವು ಸೇವೆ ಮಾಡೋದ್ರಿಂದ ಆ ತಾಯಿಯ ಒಂದು ಪೂರ್ತಿ ಒಲವು ನನ್ನ ಮೇಲೆ ಇದೆ ಅಂತಾನೆ ನಾನು ತಿಳ್ಕೊಂಡಿದ್ದೇನೆ. ನನಗೆ ಈ ವಿಚಾರ ನೀವು ಮಾತಾಡಿದಾಗ ಒಂದು ಮಾತು ನೆನಪಾಗುತ್ತೆ ನನಗೆ. ಹಿಂದೆ ಜ್ಯೋತಿಷಿ ಒಬ್ಬರು ಇದನ್ನ ಹೇಳಿದ್ರು. ಅಂದ್ರೆ ಪೂರ್ತಿಯಾಗಿ ಪ್ರಾಮಾಣಿಕವಾಗಿ ಅರ್ಚಕರೆಲ್ಲ ದಿನನಿತ್ಯ ದೇವರ ಸೇವೆ ಮಾಡೋದಾಗಿದ್ರೆ ಅವರೆಲ್ಲ ಬಹಳ ಉತ್ತಮ ಸ್ಥಿತಿಯಲ್ಲಿ ಇರ್ತಾ ಇದ್ರು ಅನ್ನೋ ಮಾತನ್ನ ಅವ್ರು ಹೇಳೋರು. ನೋಡಿ, ಇದನ್ನ ನೀವು ಯಾವ ರೀತಿ? ನಮಗೆ ಪ್ರತಿಯೊಂದೂ ಸೃಷ್ಟಿ ಮೂಲನೇ. ಎಲ್ಲಿಂದನೋ ತುಂಬಾ ದೂರದಿಂದ ಬಂದು ನಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಜನ ಕಷ್ಟಗಳನ್ನು ಹೊತ್ಕೊಂಡು ಬಂದು ಅಲ್ಲಿ ಪರಿಹಾರ ತಗೊಂಡು ಹೋಗ್ತಿದ್ದಾರೆ. ಹಾಗಿದ್ದಾಗ ಪ್ರತಿನಿತ್ಯ ಅವಳು ಸೇವೆನೇ ಮಾಡಿಕೊಂಡು ಅಲ್ಲೇ ತಾಯಿ ದರ್ಶನ ಮಾಡಿ ಬೆಳಗ್ಗೆ ತ್ರಿಕಾಲದಲ್ಲಿ ಅನುಷ್ಠಾನ ಮಾಡಿ
ಕಣ್ಮುಚ್ಚರು ಕಣ್ ತೆಗೆದ್ರು ಅವಳ ಧ್ಯಾನ ಅವಳದೇ ಕಣ್ಣೆದುರು ಕಾಣಿಸ್ತಾ ಇರತಕ್ಕಂಥದ್ದು. ಆಗ ನಾವು ಮತ್ತಷ್ಟು ಚೆನ್ನಾಗೇ ಇರಬೇಕು. ಅವ್ರಿಗಿನ್ನ ಒಂದು ಪಟ್ಟು ನಾವು ಚೆನ್ನಾಗಿರೋದು ನೋಡಿ ನಾವು ಚೆನ್ನಾಗಿದ್ದೀವಿ ಅಂದಾಗ ತಾನೇ ಪಬ್ಲಿಕ್ ಚೆನ್ನಾಗಿದೆ ಗೊತ್ತಾಗೋದು. ಪ್ರತಿಯಾಗಿ ಸೊ ಆ ಥರದ ಇದು ನಿಮ್ಗಿರುತ್ತೆ ಅಂತ ತುಂಬಾ ಹ್ಯಾಪಿನೆಸ್ ಆಗಿದೆ, ಬಹಳ ಖುಷಿ ಇದ್ದೇನೆ. ನಾನು ನನ್ನ ಸಂಸಾರ, ನನ್ನ ಪರಿವಾರ, ನನ್ನನ್ನು ನಂಬಿ ಬರ್ತಕ್ಕಂಥ ಜನ ಪ್ರತಿಯೊಬ್ಬರಿಗೂ ಒಳ್ಳೆ ಯಶಸ್ಸಿದೆ. ನೀವು ಹಾಗಾದ್ರೆ ನಿಮಗೆ ಮದುವೆ ಎಲ್ಲ ಆಗಿದೆಯಾ? ಹೌದು, ಮದುವೆ ಆಗಿದೆ. ನನಗೆ 3 ಜನ ಮಕ್ಕಳಿದ್ದಾರೆ. ಸೊ ನೀವು ಗೃಹಸ್ಥ? ಗೃಹಸ್ಥ. ಓಕೆ ಓಕೆ. ನಿಮ್ಮ ಮಕ್ಕಳು ಈ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರಾ? ತೋರಿಸ್ತಾರೆ. ಯಾಕೆಂದ್ರೆ ಅಪ್ಪನ ಹಾಕಿದ ಆಲ್ದ ಮರ ಅಂತ ಒಂದು ಹಿನ್ನೆಲೆ ಇರುತ್ತಲ್ಲ, ಹಾಗೆ ನೋಡೋಕೆ ಹೋದ್ರೆ ಇದು ನಮ್ಮ ತಂದೆಗೆ ಇಲ್ಲದಂತಹ ವಿದ್ಯೆ. ನಮ್ಮ ತಾತವ್ರು ಹೆಚ್ಚು ಪಂಡಿತರು, ಕೃಷ್ಣಜಿರಾವ್ ಅಂದ್ಬಿಟ್ಟು ನಮ್ಮ ತಾತವ್ರು ಒಳ್ಳೆ ಪಂಡಿತರು. ಮುಳುಗುಂದ ವಂಶ ನಮ್ಮದು, ಹುಬ್ಳಿಯಲ್ಲಿ ಇರತಕ್ಕಂಥದ್ದು. ನಮ್ಮ ತಂದೆ ಇದ್ರ ಬಗ್ಗೆ ಒಲವು ತೋರಿಸ್ಲಿಲ್ಲ. ಸೊ ಅವರು ಬೆಳೆತುಪ್ಪನ್ನು ನಾನು ಇದನ್ನು ಬೆಳೆಸ್ಕೊಂಡು ಬಂದೆ. ಇವತ್ತು ನನಗೆ ಇದೇನೇ ಶಕ್ತಿ ದಾರಿ ನಡೆಸ್ತಾ ಇದೆ. ತುಂಬ ದಾರಿದೀಪವಾಗಿದೆ. 10 ಜನಕ್ಕೂ ಇದು ಅನುಕೂಲವಾಗೋ ತರಹ ನಡೆಸ್ತಾ ಇದ್ದೀನಿ. ನನ್ನ ಮೂಲ ಉದ್ದೇಶ ಇಷ್ಟೇ, ಯಾರೊಬ್ಬರು ಕಷ್ಟ ಅಂತ ಬರ್ತಾರಲ್ಲ, ಆ ಕಷ್ಟಕ್ಕೆ ಸ್ಪಂದಿಸಿ ಅವರಲ್ಲಿ ಏನು ಸಮಸ್ಯೆ ಇದೆ ನೋಡ್ಕೊಂಡು ಆ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟು ಅವರನ್ನು ಒಬ್ಬ ಮನುಷ್ಯರನ್ನಾಗಿ ಮಾಡಿ ಅವ್ರಿಗೊಂದು ಒಳ್ಳೇದಾಗಲಿ ಅನ್ನೋದನ್ನೇ ನನ್ನ ಉದ್ದೇಶ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಬಂದಂಥ ದಾರಿನೂ ಅದೇನೆ.